ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಕೆಲವು ಐಕ್ಯೂಬ್ ಮೋಟ್ರು ಡೌಟ್ಸ್ ಇದ್ದಾವೆ ಎಲ್ಲರಿಗೂ, ಅದು ಕ್ಲಿಯರ್ ಮಾಡ್ತೀನಿ. ಯಾಕೆ ಅಂದರೆ ಐಕ್ಯೂಬ್ ಹಬ್ ಮೋಟರ್ ಪ್ರಾಬ್ಲಮ್ ಆದರೆ ಪೂರ್ತಿ ಮೋಟರ್ ಚೇಂಜ್ ಮಾಡಬೇಕು ಅಂತ ಅಂತಾರೆ. ಪೂರ್ತಿ ಮೋಟರ್ ಬಗ್ಗೆ ಹೇಳ್ತೀನಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಎಷ್ಟು ಪಾರ್ಟ್ಸ್ ಸಿಗುತ್ತೆ, ಏನೇನು ರಿಪ್ಲೇಸ್ ಮಾಡ್ಬೋದು ಎಲ್ಲ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಮತ್ತು ಪೂರ್ತಿ ಮೋಟರ್ ಓಪನ್ ಮಾಡಿ ರನ್ ಮಾಡಿ ತೋರಿಸ್ತೀನಿ ನಿಮಗೆ, ಅದು ಯಾವ ರೀತಿ ರನ್ ಆಗುತ್ತೆ ಅಂತ ಬನ್ನಿ ನೋಡೋಣ. ನೋಡಿ, ನಾನು ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ ಎರಡು ಕಡೆನೂ ಮೋಟರ್ನ ಓಪನ್ ಮಾಡಿದ್ದೀನಿ. ಇದು ಲೆಫ್ಟ್ ಸೈಡಲ್ಲಿ ಈ ಥರ ಬರುತ್ತೆ, ಆಮೇಲೆ ರೈಟ್ ಸೈಡ್ ಕೂಡ ಈ ಥರ ಬರುತ್ತೆ. ಇದ್ರ ಮೇಲೆ ಎರಡು ಕವರ್ ಕೂತ್ಕೊಳ್ಳುತ್ತೆ, ಅದು ನಾನು ಓಪನ್ ಮಾಡಿದ್ದೀನಿ. ಮತ್ತು ಇದು ವರ್ಕಿಂಗ್ ಸಿಸ್ಟಮ್ ಬಂದು ಯಾವ ಥರ ಇದೆ ಅಂತಂದರೆ MCU ಇಂದ ಮೋಟರ್ಗೆ ಕನೆಕ್ಟ್ ಆಗುತ್ತೆ. ನೋಡಿ, MCU ಅಂದರೆ ಮೋಟಾರ್ ಕಂಟ್ರೋಲ್ ಯೂನಿಟ್ ಅಂತ. ಪೂರಾ ಮೋಟರ್ಗೆ ಕಂಟ್ರೋಲ್ ಮಾಡೋದು MCUನೇ. ಇಲ್ಲಿ ನೋಡಿ, ಮೋಟರ್ನ ಮೇಲ್ಗಡೆ ಮ್ಯಾಗ್ನೆಟ್ಸ್ ಇದ್ದಾವೆ. ಇದೇ ಥರ ಸೇಮ್ ಕೂಡ ಆಪೋಸಿಟ್ ಡೈರೆಕ್ಷನ್ನಲ್ಲಿ ರಿಮ್ ಮೇಲೆ ಕೂಡ ಸೇಮ್ ಇರುತ್ತೆ. ಇದರ ಮಧ್ಯೆ ಗ್ಯಾಪ್ ಬರುತ್ತೆ, ಇದಕ್ಕೆ ಏರ್ ಗ್ಯಾಪ್ ಅಂತಾರೆ. ನೀವು ನೋಡಿರ್ಬೋದು, ಎರಡು ಮ್ಯಾಗ್ನೆಟ್ ತೊಗೊಂಡ್ರಿ, ಆ ಮ್ಯಾಗ್ನೆಟ್ನ ಒಂದು ಕಡೆ ಕನೆಕ್ಟ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ, ಇನ್ನೊಂದು ಕಡೆ ಅದು ತಿರುಗಿಸಿ ಏನನ್ನ ಕನೆಕ್ಟ್ ಮಾಡಿದ್ರೆ ಅದು ಮ್ಯಾಗ್ನೆಟ್ನ ತಳ್ಳುತ್ತೆ. ಇದು ತಳ್ಳುತ್ತಲ್ಲ, ಅದಕ್ಕೆ ರೀಜನ್ರೇಷನ್ ಆಗಿ ಮೋಟರ್ನ ಸ್ಪೀಡ್ ಕೂಡ ರನ್ ಆಗುತ್ತೆ. ಅದಕ್ಕೋಸ್ಕರ TVS ಕಂಪ್ನಿಯವರು ಹಬ್ ಮೋಟ್ರನ್ನ ಪ್ರೊವೈಡ್ ಮಾಡಿದ್ದಾರೆ. ಇವಾಗ ಎಲ್ಲ ಗಾಡಿಗೂ ಬರೋದೇ ಹಬ್ ಮೋಟರ್, BLDC ಮೋಟರ್ ಅಂತಾರೆ. ಇಲ್ಲಿ ನೋಡಿ, ಮೋಟರ್ಗೆ ಮೇಲ್ಗಡೆ ವೈಂಡಿಂಗಿಂದ ಪೂರಾ ಕನೆಕ್ಟ್ ಆಗಿದೆ. ಇದರಲ್ಲಿ ಒಂದು ಹಾಲ್ ಸೆನ್ಸರ್ ಕೂಡ ಬರುತ್ತೆ. ಯಾರು ಕೂಡ ಮನೇಲಿ ಈ ಥರ ಟ್ರೈ ಮಾಡೋಕ್ಕೆ ಹೋಗಬೇಡ್ರಿ. ಯಾಕೆ ಅಂದರೆ ಇದಕ್ಕಂತಲೇ ಸ್ಪೆಷಲ್ ಟೂಲ್ಸ್ ಇರುತ್ತೆ, ಇದರದೇ ಆದಂಥ ರೆಕಮೆಂಡೆಡ್ ಗಮ್ಸ್ ಕೂಡ ಇರುತ್ತೆ. ನೀವು ಏನನ್ನ ಆ ಥರ ಓಪನ್ ಮಾಡೋ ಸಿಚುವೇಶನ್ ಬಂತು ಅಂದರೆ ನಿಯರೆಸ್ಟ್ ಸರ್ವಿಸ್ ಶಾಪಲ್ಲಿ ಹೋಗಿ. ಮತ್ತು ಇದು 3.0 kW ರೇಟೆಡ್ ಮೋಟ್ರು ಆಗಿರುತ್ತೆ. ಹಬ್ ಮೌಂಟೆಡ್ BLDC ಹಬ್ ಮೋಟರ್ ಇರುತ್ತೆ. ಮತ್ತು ನೋಡಿರಿ, ಇದು ಇಂಪಾರ್ಟೆಂಟ್ ಭಾಳ ಜನಕ್ಕೆ. ನೋಡಿ, ಇದು ನಿಮಗೆ ಭಾಳ ಇಂಪಾರ್ಟೆಂಟ್. ಮತ್ತು ಭಾಳ ಜನ ಏನು ಹೇಳ್ತಾರೆ, ಮೋಟ್ರು ಪ್ರಾಬ್ಲಮ್ ಆದರೆ ಮೋಟ್ರು ರಿಪ್ಲೇಸ್ ಮಾಡಬೇಕು ಅಂತಾರೆ. ಆಮೇಲೆ ಸ್ವಲ್ಪ ಏನಾರ ಇದು ಆದ್ರೂ ಡ್ಯಾಮೇಜ್ ಆದ್ರೂ ಪೂರಾ ಮೋಟ್ರು ಚೇಂಜ್ ಮಾಡಬೇಕು, ಹಬ್ ಮೋಟ್ರು ಸಪ್ರೇಟ್ ಏನೂ ಸಿಗಲ್ಲ ಅಂತಾರೆ. ಅದೆಲ್ಲ ಸುಳ್ಳು. ಏನು ಗೊತ್ತಾ, ಐಕ್ಯೂಬಲ್ಲಿ ಎರಡು ಥರ ಮೋಟ್ರು ಬರುತ್ತೆ. ಒಂದು ಬಾಷ್ ಮೋಟರ್ ಅಂತ, ಇನ್ನೊಂದು ಕಾಮ್ಸ್ಟಾರ್ ಮೋಟರ್ ಅಂತ. ಫಸ್ಟಿಗೆ ಏನು ಬರೋ ಬಾಷ್ ಮೋಟರು ಅದು ಪೂರಾ ರಿಪ್ಲೇಸ್ ಮಾಡಬಹುದಾಗಿತ್ತು. ಬಟ್ ಇವಾಗ ಬರೋ ಕಾಮ್ಸ್ಟಾರ್ ಮೋಟರಲ್ಲಿ ಆ ಥರ ಏನಿಲ್ಲ. ಪ್ರತಿಯೊಂದು ಸಪ್ರೇಟ್ ನಿಮಗೆ ಪಾರ್ಟ್ಸ್ ಅವೈಲೇಬಲ್ ಇರುತ್ತೆ. ನೀವು ಏನೋ ಎದುರು ಅವಶ್ಯಕತೆ ಇರಲ್ಲ. ಇದೆಲ್ಲ ಭಾಳ ಜನ ಸುಳ್ಳು ಹೇಳ್ತಾರೆ, ರಿಪ್ಲೇಸ್ ಮಾಡಬೇಕು ಹಬ್ ಮೋಟ್ರು ಅಂತ. ಅದೇನು ತಲೆ ಕೆಡಿಸ್ಕೊಂಬೇಡ್ರಿ, ಆ ಥರ ಏನೂ ಇರಲ್ಲ. ಪೂರಾ ಸಪ್ರೇಟ್ನ ನಿಮಗೆ ಪಾರ್ಟ್ಸ್ ಅವೈಲೇಬಲ್ ಇರುತ್ತೆ. ಮತ್ತು ನಿಮಗೆ ಏನಾನ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಇಲ್ಲಿ ನೋಡಿ, ಮೇಲ್ಗಡೆ ಫೋಟೋ ಬರ್ತಿದೆ, ಅದೇ ವಿಡಿಯೋ ಫುಲ್ ನೋಡಿ, ಇದೇ ಚಾನಲಲ್ಲಿದೆ, ನಿಮಗೆ ಪೂರಾ ಗೊತ್ತಾಗುತ್ತೆ. ಈಗ ಸಪ್ರೇಟ್ ಐಟಮ್ ಏನೇನು ಸಿಗುತ್ತೆ ಅಂತಂದರೆ, ನೀವು ಹಿಂದ್ಗಡೆ ಟೈರ್ ಕೂತ್ಕೊಳ್ಳುತ್ತಲ್ಲ ರಿಮ್ಮು, ಅದು ಪೂರಾ ರಿಮ್ ಕೂಡ ಸಪ್ರೇಟಾಗಿ ಸಿಗುತ್ತೆ. ಒಳಗಡೆ ಇರೋ ಸ್ಟಾರ್ಟ್ರು ಕೂಡ ನಿಮಗೆ ಚೇಂಜ್ ಮಾಡ್ಬೋದು. ಮತ್ತು ಆಕಸ್ಮಿಕವಾಗಿ ನಿಮ್ಮ ಬ್ರೇಕ್ ಲೈನರ್ ಏನಾನ ಹೋಗಿ ಸ್ಪ್ರಿಂಗ್ ಕಟ್ಟಾಗಿ ಏನಾನ ಹಬ್ಬಿಗೆ ಏನಾನ ಸೌದ್ರೆ ಅದು ಅಷ್ಟೇ ನೀವು ಸಪ್ರೇಟ್ ಚೇಂಜ್ ಮಾಡ್ಬೋದು ಡ್ರಮ್ನ. ಆಮೇಲೆ ಒಳಗಡೆ ಬೇರಿಂಗ್ ಏನಾನ ಹೋದರೆ ನಿಮಗೆ ಲೆಫ್ಟ್ ಸೈಡು ರೈಟ್ ಸೈಡು ಎರಡೂ ಕೂಡ ಬೇರಿಂಗ್ನ ಚೇಂಜ್ ಮಾಡ್ಬೋದು. ಆಮೇಲೆ ಇದರಲ್ಲಿ ಮತ್ತೆ ಕೆಲವು ಎಲಂಕಿ ಬೋಲ್ಟ್ ಬರ್ತವೆ, ಅವು ಕಟ್ಟೋದೂ ಕೂಡ ನಿಮಗೆ ಸಪ್ರೇಟಾಗಿ ಬೋಲ್ಟ್ ನಟ್ಗಳು ಸಿಗ್ತವೆ, ಅವನು ಕೂಡ ಹಾಕ್ಕೋಬೋದು. ಮತ್ತು ಇದರಲ್ಲಿ ಟೋಟಲಿ ಒಂದು 6 ಥರ ಐಟಮ್ನ ಸ್ಪೇರ್ನ ನೀವು ಇದರಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಸ್ಪೇರ್ನ ಹಾಕ್ಬೋದು. ಅವ್ರು ಹೇಳ್ತಾರೆ ಅದು ಸಿಗಲ್ಲ, ಇದು ಸಿಗಲ್ಲ, ಪೂರಾ ಮೋಟ್ರ್ ಚೇಂಜ್ ಮಾಡಬೇಕು, ಅದೆಲ್ಲ ಸುಳ್ಳು. ನೋಡಿರಿ, ಇಷ್ಟೆಲ್ಲ ಸಿಗುತ್ತೆ ಐಕ್ಯೂಬ್ ಮೋಟರಲ್ಲಿ. ಪೂರಾ ನಿಮಗೆ ಸಪ್ರೇಟ್ ಪಾರ್ಟ್ನ ಸಿಗುತ್ತೆ. ಇವಾಗ ಮೋಟ್ರ್ ಓಪನ್ ಮಾಡಿದ್ದೀನಿ, ನಾನು ಓಪನ್ ಮಾಡಿ ರನ್ ಮಾಡಿ ತೋರಿಸ್ತೀನಿ, ಇದು ಯಾವ ಥರ ರನ್ ಆಗುತ್ತೆ ಅಂತ. ನೋಡಿ, ನೋಡಿದ್ರಾ, ಐಕ್ಯೂಬ್ ಮೋಟರ್ ಫುಲ್ ಡೀಟೇಲ್ಸ್ ವಿಡಿಯೋ ಮಾಡಿದ್ದೀನಿ. ನಿಮಗೇನ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಓಕೆ, ಬಾಯ್.